ಒಂದೇ ಒಂದು ಫೋಟೋಗೆ 500 ಕೋಟಿನ ಖರ್ಚು ಮಾಡ್ತಾರೆ. ಕುಸ್ಕಾ 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 ರಾಜ್. ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಇತ್ತು. ಬಿಕಾಸ್ ಚಾಪ್ಟರ್ 1 ಆ ಲೆವೆಲ್ ಅಲ್ಲಿ ಇಂಪ್ರೆಸ್ ಮಾಡಿದ್ಯಲ್ಲ, ಚಾಪ್ಟರ್ 2 ನಲ್ಲಿ ಯಾವ ರೀತಿ ರೂಲ್ ಮಾಡಬಹುದು ಅಂತ ಫ್ಯಾನ್ಸ್ ಗಳೆಲ್ಲ ಎಕ್ಸೈಟ್ ಆಗಿದ್ರು. ಡೆಫಿನೆಟ್ಲಿ ಅವ್ರಿಗೆ ಮೋಸ ಮಾಡ್ದೇನೆ ಖುಷಿಯಿಂದ ಫುಲ್ಫಿಲ್ ಮಾಡ್ತಾರೆ ಮನ್ಸ್ನ. ಹೆಂಡತಿ ಆಸೆ ಪಟ್ಲು ಅಂತ 500 ಕೋಟಿ ಖರ್ಚು ಮಾಡಿದ್ಮೇಲೆ ಫ್ಯಾನ್ಸ್ ಗಳಿಗೆ 500 ರೂಪಾಯಿ ಟ್ಯಾಕ್ಸ್ ಹಾಕ್ಲಿಲ್ಲ ಅಂದ್ರೆ ಹೆಂಗೆ? ಅದಕ್ಕೋಸ್ಕರನೇ ಸಿನಿಮಾದ ಟಿಕೆಟ್ಸ್ ನ 500 ರೂಪಾಯಿ ಇಟ್ಟಿರೋದು. ಇವನು ಪ್ರಶಾಂತ್ ನೀಲ್ ಅವ್ರು KGF ನ ಫ್ರೆಂಚೈಸ್ ಮಾಡ್ಕೊಂಡು ಯಾವ ರೀತಿ ಎಳ್ಕೊಂಡು ಹೋಗ್ತಾ ಇದಾರೋ, ಅದೇ ರೀತಿ ಸುಕುಮಾರ್ ಕೂಡ ಪುಷ್ಪ ಫ್ರೆಂಚೈಸ್ ನ ಮಾಡ್ತೀನಿ ಅಂತ ದೊಡ್ಡದಾಗಿ ಲೈನ್ ಅಪ್ ನ ಸ್ಟಾರ್ಟ್ ಮಾಡಿದ್ದಾರೆ. ಪುಷ್ಪ 3 ಕನ್ಫರ್ಮ್. ರ್ಯಾಂಪೇಜ್ ಆಲ್ರೆಡಿ ಲೀಕ್ ಆಗ್ಬಿಟ್ಟಿದೆ, ಜಾಸ್ತಿ ಹೇಳದೆ ಬೇಡ. ಪುಷ್ಪ ಚಾಪ್ಟರ್ 1 ಅಲ್ಲಿ ಪುಷ್ಪ ಕೂಲಿ ಆಳಾಗಿದ್ದವನು ದಿಢೀರ್ ಅಂತ ಸಿಂಡಿಕೇಟ್ ಹೆಡ್ ಆಗಿ ಮಾಫಿಯಾ ಡಾನ್ ಆಗೋಯ್ತಾನೆ. ಈ ದಾದಾಗಿರಿನೆಲ್ಲ ತಡೆಯೋದಿಕ್ಕೆ ಅಂತ ಒಬ್ಬ ಎಂಟ್ರಿ ಕೊಡ್ತಾನೆ. ಅವನೇನೆ ಬನ್ವರ್ ಸಿಂಗ್ ಸಿಕಾವತ್. ಈ ಸಿಕಾವತ್ ಬಂದ್ಮೇಲೆ ಅವನ ಜೊತೆ ದೊಡ್ಡ ದುಶ್ಮನಿ. ಅದಾದ್ಮೇಲೆ ಚಾಪ್ಟರ್ 2 ನಲ್ಲಿ ಏನಾಯ್ತು ಅನ್ನೋದನ್ನ ಇವಾಗ ನೀವು ನೋಡ್ಬೇಕು. ಎಕ್ಸ್ಪೆಷಲಿ ಈ ಸಿನಿಮಾ ಹೆಣ್ಮಕ್ಳಿಗೋಸ್ಕರನೇ ಪ್ರೊಡ್ಯೂಸ್ ಮಾಡಿರೋ ತರ ಕಾಣಿಸ್ತಾ ಇದೆ ಅಲ್ಲು ಅರ್ಜುನ್ ಅವರು. ಯಾಕಂದ್ರೆ ಸೀರೆಗೆರೆ ಎಲ್ಲ ಉಟ್ಕೊಂಡು ಗಂಗಮ್ಮನ್ ಜಾತ್ರೆಯಲ್ಲಿ ತಕ್ಕಡ್ದಾಯಿ ಅಂತ ಡ್ಯಾನ್ಸ್ ಮಾಡಿದಾರಲ್ಲ, ಅದಕ್ಕೋಸ್ಕರ. ಇವಾಗ ಬಂದಿರೋ ಚಾಪ್ಟರ್ 2 ಈ ಸಿನಿಮಾದಲ್ಲಿ ಪುಷ್ಪ ವರ್ಸಸ್ ಸಿಕಾವತ್ ಬನ್ವರ್ ಸಿಂಗ್ ಸಿಕಾವತ್ ಇಬ್ರಲ್ಲಿ ಯಾರಾದ್ರೂ ಹೊಡೆದಾಡ್ಕೊಂಡು ಲಾಸ್ಟ್ ಅಲ್ಲಿ ಯಾರಾದ್ರೂ ಸತ್ತೋಗಿ ಒಬ್ಬ ಗೆಲ್ತಾನೆ ಅಂತ ಅನ್ಕೊಂಡ್ರೆ ಕತೆಲೆ ಟ್ವಿಸ್ಟ್. ಯಾರು ಸಾಯೋದು ಇಲ್ಲ, ಬಟ್ ಹೊಸ ಕ್ಯಾರೆಕ್ಟರ್ ಗಳು ಇನ್ವಾಲ್ವ್ ಆಗ್ತಾ ಇರ್ತವೆ. ಜೊತೆಗೆ ಕಾಡಲ್ಲಿರುವಂತ ಸಿಂಹನ ಅಂಟ್ ಮಾಡೋದಕ್ಕೆ ಅಂತ ಗುಳ್ಳೆ ನರಿಗಳು ಪ್ಲಾನ್ ಆಗ್ತಾ ಇರ್ತವೆ. ಜಾಸ್ತಿ ಗುಳ್ಳೆ ನರಿಗಳು ಇರ್ತವೆ. ಅದನ್ನ ಚಾಪ್ಟರ್ 3 ನಲ್ಲಿ ನೋಡ್ತಿರೋ ನೀವುಗಳು. ಎಕ್ಸ್ಪೆಷಲಿ ಈ ಸಿನಿಮಾದ ಮುಖಾಂತರ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದು ನಾನು ಡಾಲಿ ಧನಂಜಯ್ ಯಾವಾಗ ಬರ್ಬೋದು, ಯಾವ ರೀತಿ ಬರ್ಬೋದು, ಹೆಂಗ್ ಬರ್ಬೋದು. ಸಿನಿಮಾ ನೋಡ್ತಾ ಇಂಟರ್ವಲ್ ಮುಗೀತು, ಎಲ್ಲಿ ಬರ್ಲೇ ಇಲ್ವಲ್ಲ. ಕೊನೆ ಕ್ಲೈಮ್ಯಾಕ್ಸ್ ಹತ್ರನು ಬಂದ್ರು, ಇಲ್ಲಿ ಬರ್ಲೇ ಇಲ್ವಲ್ಲ. ಕೊನೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಇಟ್ಟಿದ್ದಾರೆ ಡಾಲಿ ಧನಂಜಯ್ ಎಂಟ್ರಿ. ಅದು ಕೂಡ ಟುಸ್ ಪಟಾಕಿ. ಏನಂದ್ರೆ ಏನು ಇಲ್ಲ. ಟ್ರೈಲರ್ ಅಲ್ಲಿ ನೀವ್ ಯಾವ ಶರ್ಟ್ ನೋಡಿದ್ರೋ ಅದು ಸಿನಿಮಾದಲ್ಲಿ ಇಲ್ವೇ ಇಲ್ಲ. ಅದಲ್ದೇನೆ ಚೈನಾದಲ್ಲಿ ಹೋಗಿ ಪಾರ್ಟಿ ಮಾಡ್ತಾ ಇರೋಂತ ಪುಷ್ಪನ ಟ್ರೈಲರ್ ಅಲ್ಲಿ ನೋಡಿದೀರಾ, ಬಟ್ ಸಿನಿಮಾದಲ್ಲಿ ಇಲ್ಲ ಅದು. ಬಿಕಾಸ್ ಅದ್ ಯಾವ್ಯಾವ ಸೀನ್ ಎಲ್ಲ ನೀವು ನೋಡಿದ್ರೋ ಅದು ಚಾಪ್ಟರ್ 3 ನಲ್ಲಿ ಕಂಟಿನ್ಯೂ ಆಗೋದು. ಅದನ್ನ ಚಾಪ್ಟರ್ 2 ನಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಇಟ್ಬಿಟ್ಟವ್ರೆ ಲೈಟ್ ಆಗಿ ಓಡ್ಕ ಹೊಡ್ದಂಗೆ. ಸಿನಿಮಾ ಇರೋದು 3 ಗಂಟೆ 20 ನಿಮಿಷ. 1 ನಿಮಿಷ ಕಡಿಮೆ, 21 ನಿಮಿಷ ಅಂತ ಹೇಳಿದ್ರು, 1 ನಿಮಿಷ ಕಡಿಮೆ ಮಾಡಿದಾರೆ. ಓಕೆ ಆಯ್ತು, ಇರ್ಲಿ, ಏನಾಗಲ್ಲ. ಈ 3 ಗಂಟೆ 20 ನಿಮಿಷ ಆಡಿಯನ್ಸ್ ನ ಗ್ರಿಪ್ ಆಗಿ ಹಿಡ್ಕೊಂಡಿದ್ಯಾ ಅಂದ್ರೆ ಆಬ್ವಿಯಸ್ಲಿ ಟೈಟ್ ಆಗಿ ಹಿಡ್ಕೊಂಡ್ಬಿಟ್ಟಿದೆ. ಮುಂದೇನಾಗ್ಬೋದು, ಪುಷ್ಪ ಏನೇನೆಲ್ಲ ಪ್ಲಾನ್ ಮಾಡೋದು, ಯಾವ ರೀತಿ ಪ್ಲಾನ್ ಗಳನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಬಹುದು, ಸಿಕಾವತ್ ಸರ್ ಇಂದ ಯಾವ ರೀತಿ ಎಲ್ಲ ಎಸ್ಕೇಪ್ ಆಗ್ಬೇಕು ಅಂತ ಪ್ಲಾನ್ ಗಳು ಎಕ್ಸೆಟ್ರಾ. ಇವುಗಳ ಮಧ್ಯೆ ಸಾಂಗ್ಸ್ ಗಳನ್ನ ಪರವಾಗಿಲ್ಲ ಅನ್ನೋ ರೇಂಜಿಗೆ ಮಾಡಿದ್ರು ಕೂಡ ಐಟಮ್ ಸಾಂಗ್ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು ಎಲ್ರಿಗೂ ಕೂಡ. ಬಟ್ ಸಾಂಗ್ ಚೆನ್ನಾಗಿಲ್ಲ ಅಂದ್ರೇನು, ಸಮಥಿಂಗ್ ಅದಾದ್ರೂ ಚೆನ್ನಾಗಿರ್ಬೇಕಲ್ವಾ ಅನ್ನೋ ರೇಂಜ್ ಗಾದ್ರೂ ಇಟ್ಟಿರ್ತಾರೆ ಅಂದ್ರೆ ಓಕೆ. ಎಸ್ಪೆಷಲಿ ಪುಷ್ಪರಾಜ್ ಆಗೇನೆ ಶ್ರೀವಲ್ಲಿ ಇಬ್ರು ರೊಮ್ಯಾನ್ಸ್ ಮಾಡುವಂತ ಸಾಂಗ್ ಫೀಲಿಂಗ್ಸ್ ಅಲ್ಲ ಪೀಲಿಂಗ್ಸ್. ಶ್ರೀಲೀಲಾ ಅವರು ಕಿಸಿಕ್ಕನ ಒಂದು ಸಾಂಗ್ ಅಲ್ಲಿ ಎಷ್ಟು ತೋರ್ಸೋದಕ್ಕೆ ಟ್ರೈ ಮಾಡಿದಾರೋ ಅದಕ್ಕಿಂತ ಜಾಸ್ತಿ ಶ್ರೀವಲ್ಲಿ ಫೀಲಿಂಗ್ಸ್ ಒಳಗಡೆ ತೋರ್ಸ್ಬಿಟ್ಟಿದ್ದಾರೆ. ಏನು ಅಂತ ಕೇಳಕ್ ಹೋಗ್ಬಿಡಿ, ಸೆನ್ಸಾರ್. ಇದೀವಾಗ ಕಾಡಲ್ಲಿರುವಂತ ಈ ಸಿಂಹ ಅವನ್ ಫ್ಯಾಮಿಲಿ ಜೊತೆ ಖುಷಿಯಾಗಿ ಹ್ಯಾಪಿ ಆಗಿ ಇನ್ನು ಜಾಸ್ತಿ ಖುಷಿಯಾಗಿದ್ದಾನೆ. ಚಾಪ್ಟರ್ 2 ನಲ್ಲಿ ಇವನನ್ನ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಂತ ಗುಳ್ಳೆ ನರಿಗಳೆಲ್ಲ ಇನ್ನು ಯಾರು ಸತ್ತಿಲ್ಲ, ಬದುಕೆ ಇದಾರೆ. ಇವನಿಂದ ಏಟ್ ತಿಂದು ಇನ್ನು ಸ್ವಲ್ಪ ರೊಚ್ಕೆದ್ ಬಿಟ್ಟಿದ್ದಾರೆ. ಚಾಪ್ಟರ್ 3 ನಲ್ಲಿ ನಾವುಗಳೇ ಮತ್ತೆ ತಿರ್ಗಾ ಅಟ್ಯಾಕ್ ಮಾಡ್ತೀವಿ ಅಂತ ಅದೇ ಕ್ಯಾರೆಕ್ಟರ್ಗಳು. ಪ್ಲಸ್ ಚಾಪ್ಟರ್ 1 ನಲ್ಲಿ ಡಾಲಿ ಧನಂಜಯ್ಗೆ ಪುಷ್ಪರಾಜ್ ಇಡ ಹೊಡೆದ್ ಬಿಟ್ಟಿರ್ತಾನೆ. ಇವನು ಅದರಿಂದ ರಿಕವರ್ ಆಗಿ ಚಾಪ್ಟರ್ 2 ನಲ್ಲಿ ಈಗ ಪೋಸ್ಟ್ ಕ್ರೆಡಿಟ್ ಸೀನ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ. ಒಂದು ಲೆವೆಲ್ಗೆ ಇಂಪ್ರೂವ್ ಆಗಿದ್ದಾನಪ್ಪ. ಚಾಪ್ಟರ್ 3 ನಲ್ಲಿ ಮೇಜರ್ ರೋಲ್ ಏನಾಗಿರ್ಬೋದು ಅಂತ ಡಾಲಿ ಧನಂಜಯ್ಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಟ್ಟಿರಲ್ಲ ಅಂತ ಐ ಹೋಪ್ ಒಳಗಡೆಯಿಂದ ಬರ್ತಾ ಇದೆ. ಸಣ್ಣದಾಗಿ ಚೋಟ ಮೋಟ ಸೀನ್ಸ್ ಗಳು ಇಟ್ಟಿರ್ಬೋದು. ಈ ಸಿನಿಮಾದ ಮೇಲೆ ಮತ್ತೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಟ್ಟಿದೆ ನಾನು. ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಒಬ್ರು ಮೆಸೇಜ್ ಮಾಡ್ತಾರೆ ನನಗೆ, ಜಿನಾಮ್ ಮೆಹತಾ ಅಂತ. ಸೋಷಿಯಲ್ ವೆಬ್ಸ್ ಅಂತ ಒಂದು ಸೋಷಿಯಲ್ ಮೀಡಿಯಾ ಇದೆ. ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಪ್ರಮೋಷನ್ ಮಾಡ್ಸೋದಕ್ಕೆ ಅಂತ ಆ ಒಂದು ವೆಬ್ಸೈಟ್ ನ ಯೂಸ್ ಮಾಡ್ತಾರೆ. ಅದ್ರೊಳಗಡೆಯಿಂದ ಒಂದು ಮೆಸೇಜ್ ಬರುತ್ತೆ ನನಗೆ, ಪುಷ್ಪ ಚಾಪ್ಟರ್ 2 ನ ರಿವ್ಯೂ ಮಾಡ್ಕೊಡಿ, ಎಷ್ಟು ಚಾರ್ಜ್ ಮಾಡ್ತೀರಾ ಹೇಳಿ ಅಂತ ಒಂದು ಮೆಸೇಜ್ ಬರುತ್ತೆ. ಈ ಮೆಸೇಜ್ ನೋಡ್ತಿದ್ದಂಗೆ ದಿಲ್ ಖುಷ್ ಒಳಗಡೆಯಿಂದ ಫಸ್ಟ್ ಟೈಮ್ ಸ್ಪಾನ್ಸರ್ಶಿಪ್ ಸಿಗ್ತಾ ಇದಾರೆ, ಕೆರ್ಕೊಳ್ಳೋಷ್ಟು ಜೋರಾಗಿ ಕೆರ್ಕೊಂಡ್ಬಿಡ್ಬೇಕು ಅಂತ ಪ್ಲಾನ್ ಹಾಕೊಂಡು ನಾನು ಟ್ರೈ ಮಾಡಿದೆ. ಮೆಸೇಜ್ಗಳು ಆಗ್ತೆ, ಆ ಕಡೆಯಿಂದ ನೋ ರಿಪ್ಲೈ. ಬಾಯಿಗೆ ಬಂದಿದ್ ಲಡ್ಡು ಕೈಗೆ ಬರ್ಲಿಲ್ವಲ್ಲ, ಕೈಗೆ ಬಂದಿದ್ ಲಡ್ಡು ಬಾಯಿಗೆ ಬರ್ಲಿಲ್ವಲ್ಲ.
ಸಖತ್ ಬೇಜಾರಾಗೋಯ್ತು. ಸೊ ಓವರ್ ಆಲ್ ಆಗಿ ಒನ್ ಮ್ಯಾನ್ ಶೋ, ಯಾರು ಕೂಡ ಸಾಯ್ದೇನೆ, ಇನ್ನು ಜಾಸ್ತಿ ವಿಲನ್ ಗಳು ಉಟ್ಕೋತಾ ಇದಾರೆ. ಚಾಪ್ಟರ್ 3 ನಲ್ಲಿ ಏನಾಗುತ್ತೆ ಅನ್ನೋದನ್ನ ವೇಟ್ ಮಾಡ್ತಾ ಇದ್ರ ಅನ್ನೋದಾದ್ರೆ ಹೌದು, ನಾನ್ ಜಾಸ್ತಿ ಕಾಯ್ತಾ ಇದೀನಿ ಚಾಪ್ಟರ್ 3 ನಲ್ಲಿ ಏನಾಗಬಹುದು ಅಂತ. ಚಾಪ್ಟರ್ 3 ಟೈಟಲ್ ಕೂಡ ಆಲ್ರೆಡಿ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಲೀಕ್ ಮಾಡ್ಬಿಟ್ಟಿದ್ರು. ಮೂವಿ ಟೀಮ್ ಅವರೇ ಇನ್ಯಾರು ಅಲ್ಲ. ಸೊ ಇನ್ನೇನಾದ್ರೂ ಹೇಳೋದಕ್ಕೆ ಉಳಿದಿದ್ಯಾ? ಅಬ್ಸಲ್ಯೂಟ್ಲಿ ಫಕಿಂಗ್ ಎಸ್ ಫಾರ್ ಚಾಪ್ಟರ್ 3. ಸಿಗ್ತೀನಿ ಮುಂದೆ ನೋಡಿದಲ್ಲಿ, ಎಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬೈ ಬೈ.